ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಸೊ ಬಿಗ್ ಬಾಸ್ ಕಡೆಯಿಂದ ಇವತ್ತು ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಇದ್ದಿದ್ದಂಗೆ ಹೇಳಿದ್ರೆ ಎದ್ಬಂದು ಎದೆಗೋದ್ರು ಅಂತ ಒಂದು ಕ್ಯಾಪ್ಷನ್ ಕೊಟ್ಬಿಟ್ಟು ಬಿಗ್ ಬಾಸ್ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋ ರಿವ್ಯೂ ಮಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್ ಆಕ್ಚುಲಿ ಕಾವ್ಯ ಅವರು ಯಾಕೋ ಗಿಲ್ಲಿಗೆ ಉಲ್ಟಾ ಹೊಡಿತಿದ್ದಾರೆ ಅಂತ ಕಾಣಿಸ್ತದೆ. ಅಂಡ್ ಎಸ್ಪೆಷಲಿ ಪರ್ಟಿಕ್ಯುಲರ್ಲಿ ಧನುಷ್ ಅವರು ಮತ್ತೆ ಅಶ್ವಿನಿ ಅವರು ಬಿಡಿ ಗಿಲ್ಲಿ ವಿರುದ್ಧ ಯಾವಾಗಲೂ ಮಾತಾಡ್ತಾ ಇರ್ತಾರೆ. ಮೇನ್ ಇವತ್ತು ಪ್ರೋಮೋ ಇರೋದು 3 ಜನದ ಬಗ್ಗೆನೇ. ಸೊ ಆಕ್ಚುಲಿ ಒಂದು ಸೆಗ್ಮೆಂಟ್ ಸಿಗುತ್ತೆ. ಸೊ ಸೆಗ್ಮೆಂಟ್ ಏನಪ್ಪಾ ಅಂತಂದ್ರೆ ನಿಮಗೆ ಯಾರ ಮನಸ್ಸಲ್ಲಿ ಹರ್ಟ್ ಆಗಿರುತ್ತೆ ಅಂದ್ರೆ ಅವರ ಹೆಸರು ಬರೆದು ಅವ್ರು ಏನೋ ಒಂದು ಮಾಡ್ತಾ ಇದ್ದಾರೆ ಅದನ್ನ ಹೇಳಿ ಅಂತ ಹೇಳ್ತಾರೆ. ಸೊ ಎಲ್ಲರ ಹೆಸರು ಕೂಡ ಬರ್ಕೊಂಡು ಬೋರ್ಡ್ ಅಲ್ಲಿ ಅವ್ರಿಗೆ ಒಂದು ಅವಕಾಶ ಬಂದಾಗ ಅವ್ರು ಹೋಗಿ ಮಾತಾಡ್ತಾರೆ, ಡಿಫೆಂಡ್ ಮಾಡ್ಕೊಳ್ತಾರೆ. ಇದು ಆಕ್ಚುಲಿ ಲಾನ್ ಏರಿಯಾದಲ್ಲಿ ನಡೀತಾ ಇರುತ್ತೆ. ಸೊ ಎಲ್ಲರೂ ಆಕ್ಚುಲಿ ಆಲ್ಮೋಸ್ಟ್ ಈ ಒಂದು ಇದಕ್ಕೆ ಅಂದ್ರೆ ಲೈಕ್ ಈ ಒಂದು ಹೇಳಿರ್ತಾರೆ ಅಂದ್ರೆ ನಿಮಗೆ ತೇಜೋವಧಿ ಮಾಡುವಂಥದ್ದು ಕಾಮಿಡಿ ಮಾಡೋ ಅಂದ್ರೆ ಇದು ಇದ್ದಂಗೆ ಹೇಳಿದ್ರೆ ಎದ್ಬಂದು ಎದೆಗೊಂಡ್ರು ಮೇ ಬಿ ಹೇಳ್ತಾರೆ, ಫೇಸ್ ಟು ಫೇಸ್ ಹೇಳೋ ತರ ಮಾಡ್ತಾರೆ. ಅಂಡ್ ಆಲ್ಮೋಸ್ಟ್ ಜಾನ್ವಿ ಅವ್ರದ್ದು ಹೆಸರು ಬಂದಿರುತ್ತೆ. ಬಟ್ ಇಲ್ಲಿ ಕಾವ್ಯ ಅವ್ರದ್ದು ಶಾಕಿಂಗ್ ಅನ್ಸೋದು ಏನಂತಂದ್ರೆ ಗಿಲ್ಲಿ ಅವ್ರದ್ದು ಬರ್ದಿರ್ತಾರೆ. ನನ್ಗೆ ಅನಿಸ್ತಾ ಇರೋದು ಕಾವ್ಯ ಅವ್ರು ಲೈಕ್ ನಿಮ್ ಪರ್ಸನಲ್ಗೆ ಗಿಲ್ಲಿ ಅವ್ರು ಏನ್ ಮಾಡಿದ್ರೆ ಅದನ್ನ ಮಾತಾಡಿ ಅಂತಂದ್ರೆ, ಬಟ್ ನೀವು ಬೇರೆಯವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಕಾವ್ಯ ಅವ್ರು ಮೇ ಬಿ ಗಿಲ್ಲಿ ಅವ್ರನ್ನ ನೆಗೆಟಿವ್ ಮಾಡೋದು ಕೂಡ ತೋರಿಸ್ತಾರೆ ಅಂತ ಅನಿಸ್ತು. ಏನಂತಾರೆ ಗಿಲ್ಲಿ ಕಾವ್ಯ ಅವರು ಅಂತಂದ್ರೆ ಆಕ್ಚುಲಿ ಗಿಲ್ಲಿ ಬಂದ್ಬಿಟ್ಟು ಬೇರೆಯವ್ರಿಗೆ ಕಾಮಿಡಿ ಮಾಡೋದನ್ನ ಕೆಳಗೆ ಒಬ್ರು ನೇಮ್ ಇಟ್ಕೊಂಡು ನೇಮ್ ತಗೊಂಡು ಸೊ ಕಾಮಿಡಿ ಕೆಳಗೆ ಹಾಕಿ ಮಾಡ್ತಾರೆ ಅಂದ್ರೆ ಕಾಮಿಡಿ ಮಾಡಿ ಕೆಳಗೆ ಹಾಕ್ತಾರೆ ಅವ್ರ ನೇಮ್ ನ ಹೇಳ್ತಾರೆ. ಅವಾಗ ಪರ್ಸನಲಿ ಹರ್ಟ್ ಆಗೋದು ಕೂಡ ನೋಡಿದೀನಿ ಅಂತ ಹೇಳ್ತಾ ಇದಾರೆ. ಮ್ಯಾಮ್ ಆಕ್ಚುಲಿ ಕಾವ್ಯ ಮ್ಯಾಮ್ ನಿಮ್ಗೆ ಯಾವತ್ತಾದ್ರೂ ನಿಮ್ಮ ನೇಮ್ ಹಿಡ್ಕೊಂಡು ಲೈಕ್ ಹರ್ಟ್ ಮಾಡಿರೋದು ನೀವು ಯಾವತ್ತಾದ್ರೂ ನೋಡಿದೀರಾ? ಇಲ್ಲ ನಿಮಗೆ ತುಂಬಾ ಜನ ತುಂಬಾ ಸತಿ ಸಪೋರ್ಟ್ ಸಿಕ್ಕಿರೋದು ಅವರಿಂದಾನೆ ನಿಮ್ಗೆ. ಬಟ್ ಎಲ್ಲ ಒಂದ್ ಕಡೆ ಕಾವ್ಯ ಅವರು ಕಂಪ್ಲೀಟ್ಲಿ ಚೇಂಜ್ ಆಗ್ತಾ ಇದಾರೆ ಗೈಸ್. ಆಕ್ಚುಲಿ ನಾನು ನಿನ್ನೆ ಪ್ರೋಮೋದಲ್ಲಿ ವಿಡಿಯೋದ ನೋಡ್ಬೇಕಾದ್ರೆ ನಾನು ಅಷ್ಟೊಂದು ಏನು ಅನ್ಸಿರ್ಲಿಲ್ಲ. ಬಟ್ ಈ ಒಂದು ಹೆಸರುಗಳು ಲೈಕ್ ಡೈರೆಕ್ಟ್ ತಗೊಳ್ತಾ ಇರೋದು ಮೇ ಬಿ ನನ್ನ ಪ್ರಕಾರ ತಪ್ಪು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಫ್ರೆಂಡ್ ಆಗಿದ್ದಾಗ ನೀವು ಬೇಕಾದ್ರೆ ಬೇರೆ ಏನೋ ಮಾಡಿದ್ರೆ ಅದೊಂದು ತಪ್ಪಾಗಿ ಅರ್ಥ ಆಗ್ತಿತ್ತು. ಬಟ್ ನೀವು ಸೆಗ್ಮೆಂಟ್ ಅಲ್ಲಿ ಕುತ್ಕೊಂಡು ಆನ್ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲರೂ ಮುಂದೆ ಜನಗಳ ಮುಂದೆ ಕೊಟ್ಟಾಗ ನೀವು ಸೊ ಕಂಟೆಸ್ಟೆಂಟ್ ಗಳ ಮುಂದೆ ಕೊಟ್ಟಾಗ ಮೇ ಬಿ ಗಿಲ್ಲಿ ವೀಕ್ ಆಗಿ ಇಲ್ಲಿ ಕಾಮಿಡಿ ಮಾಡ್ಬೇಕಾರೆ ಸೊ ನಗ್ತಾ ಇರ್ತಾರೆ, ಕುತ್ಕೊಂಡು ನಗ್ತಾ ಇರ್ತಾರೆ. ಆ ಕಾಮಿಡಿ ಮಾಡೋದಕ್ಕೆ ಏನಕ್ಕೆ ನಗ್ತಾರೆ? ಸೊ ಇವ್ರು ಹೇಳೋ ತರ ಇನ್ನೊಬ್ರು ನೇಮ್ ತಗೊಂಡು ಕಾಮಿಡಿ ಮಾಡಿ ಕೆಳಗಾಗ್ತಾರೆ ಅಂತ ಕಾವ್ಯ ಹೇಳ್ತಾರಲ್ವ, ಏನಕ್ಕೆ ನಗ್ಬೇಕಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಎದ್ದೋಗ್ಬೇಕು ಆ ಕಡೆ ಸೈಡ್ಗೆ. ಸೊ ಅದನ್ನ ಯಾಕೆ ಅವ್ರು ಮಾಡಿಲ್ಲ? ಇಲ್ಲೇ ಯಾಕೆ ಬಂದ್ಬಿಟ್ಟು ಬೋರ್ಡ್ ಅಲ್ಲಿ ಬರ್ಬಿಟ್ಟು ಸ್ಲೇಟ್ ಅಲ್ಲಿ ತೋರಿಸ್ಬಿಟ್ಟು ಗಿಲ್ಲಿ ಅವರು ನೇಮ್ ತಗೊಂಡು ಕೆಳಗೆ ಹಾಕಿ ಮಾತಾಡ್ತಾರೆ? ನಾನು ಇಲ್ಲಿ ಕಾವ್ಯ ಅವರ ಕಾವ್ಯದ ಯಾಕೆ ತಪ್ಪು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರಿಗೆ ಏನ್ ಹರ್ಟ್ ಆಗಿರುತ್ತೋ ಅವ್ರ ಮನ್ಸಿಗೆ ಏನ್ ಇದಿರುತ್ತೋ ಹರ್ಟ್ ಮನ್ಸ್ ಮಾಡಿರ್ತಾರೋ ಅದನ್ನ ಬರ್ದ್ಬಿಟ್ಟು ಗಿಲ್ಲಿ ಅವ್ರ ಬಗ್ಗೆ ಹೇಳ್ಬೇಕಾಗಿತ್ತು. ಬಟ್ ಇಲ್ಲಿ ಕಾವ್ಯ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ ಯಾರೋ ಬೇರೆಯವ್ರಿಗೆ ಪರ್ಸನಲಿ ಟಾರ್ಗೆಟ್ ಮಾಡ್ತಾರೆ, ಅವರು ನೇಮ್ ತಗೊಂಡ್ ಮಾತಾಡೋದ್ರಿಂದ ಅವ್ರಿಗೆ ಹರ್ಟ್ ಆಗುತ್ತೆ ಪರ್ಸನಲ್ ಆಗಿ ಅಂತ ಇವ್ರು ಮಾತಾಡ್ತಾರೆ. ಬೇರೆಯವ್ರ ಪರ್ಸ್ಪೆಕ್ಟಿವ್ ಆಗಿ ನೀವ್ ಯಾಕೆ ಮಾತಾಡ್ತಾ ಇದ್ದೀರಾ ಮ್ಯಾಮ್? ಲೈಕ್ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ನಿಮ್ಗೆ ಹರ್ಟ್ ಆಗಿದ್ರೆ ನೀವು ಅದನ್ನ ಹೇಳಿ. ನೀವು ಮೊನ್ನೆ ಒಂದು ಡಿಸಿಷನ್ ತಗೊಳ್ಬೇಕಾದ್ರೆ ಎಡವಿದ್ರು, ಫ್ರೆಂಡ್ ಆಗಿದ್ದೆ ನಾನು, ನನಗೆ ಕೊಡ್ಬೇಕಾಗಿತ್ತು ಅಂತ ಪರ್ಸನಲ್ ಆಗಿ ಡೈರೆಕ್ಟ್ ಆಗಿ ಹೇಳಿ. ಅದ್ರಲ್ಲಿ ಏನಿದೆ ಮಕ್ಕ ಕೊಡ್ದಂಗೆ ಹೇಳ್ಬೇಕು ಅಂತ ಇರೋದು ಶೋ. ಆಕ್ಚುಲಿ ಆಕ್ಟಿವಿಟಿ ಬಂದ್ಬಿಟ್ಟು ಇದ್ದಂಗೆ ಹೇಳಿದ್ರೆ ಎದ್ಬಂದು ಎದೆಗೋದಂದ್ರೆ ಮಕ್ಕ ಕೊಡ್ದಂಗೆ ನೀವು ಮಾತಾಡ್ಬೇಕು. ಇಲ್ಲಿ ಧನುಷ್ ಗೌಡವರು ಕೂಡ ಹೇಳ್ತಾರೆ. ಸೊ ಗಿಲ್ಲಿ ಅವರು ಲೈಕ್ ಕೀಳಾಗಿ ಕಾಮಿಡಿನ ಕೀಳಾಗಿ ಮಾಡ್ತಾರೆ, ಕಾಲ್ ಎಳಿತಾರೆ. ಅಂದ್ರೆ ಒಬ್ಬ ಕಾಮಿಡಿ ಮಾಡೋದಕ್ಕೋಸ್ಕರ ಒಬ್ಬ ವ್ಯಕ್ತಿನ ಕೆಳಗಡೆ ಹಾಕಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಸರ್ ಆಕ್ಚುಲಿ ಧನುಷ್ ಅವ್ರಿಗೂ ನನ್ಗೆ ಗೊತ್ತಾಗ್ತಿಲ್ಲ ಲೈಕ್ ನಿಮ್ಮ ಒಂದು ಗೇಮ್ ಪ್ಲಾನ್ ಏನಿದೆ ಅಂತ ಅರ್ಥ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ನೀವು ಟಾಸ್ಕ್ ಅಲ್ಲಿ ಆಡ್ತೀರಾ, ಕಿಂಗ್ ಹೌದು ಟಾಸ್ಕ್ ಕಿಂಗ್ ಅಂತ ನಾನು ಬಾಲಿವುಡ್ ಟೈಟಲ್ ಕೊಟ್ಬಿಟ್ಟಿದ್ದೀನಿ, ಅದನ್ನ ನಾನು ಚೇಂಜ್ ಮಾಡಲ್ಲ. ಯಾಕಂದ್ರೆ ನೀವು ಟಾಸ್ಕ್ ಅಂತ ಬಂದಾಗ ವಿಲ್ ಬಿ ಸೂಪರ್. ಬಟ್ ಎಂಡ್ ಆಫ್ ದಿ ಡೇ ಮನೇಲಿ ಟಾಸ್ಕ್ ಒಂದೇ ಅಲ್ಲ ಸರ್. ಆಕ್ಚುಲಿ ನೀವು ಎಂಟರ್ಟೈನ್ಮೆಂಟ್ ಕಡೆನೂ ಕೂಡ ಗಮನ ಕೊಡಬೇಕಾಗುತ್ತೆ. ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ನೀವು ಒಂದು ಕೆಲಸ ಮಾಡ್ತೀರಾ, ಸೇಫ್ ಗೇಮ್ ಮಾಡ್ತಾ ಇದ್ದೀರಾ ಗೊತ್ತಾ, ಅದು ನಿಮ್ಗೆ ತುಂಬಾ ಕೆರೆದಡ ಆಡ್ತಾ ಇದ್ದೀರಾ. ನೀವು ಒಂದ್ ಕಡೆ ಅಲ್ಲೂ ಹೋಗ್ತೀರಾ, ಅಲ್ಲೂ ಚೆನ್ನಾಗಿ ಮಾತಾಡ್ತೀರಾ, ಇಲ್ಲೂ ಬರ್ತೀರಾ, ಇಲ್ಲೂ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಮತ್ತೆ 3 ಜನ ಕುತ್ಕೊಂಡು ನೀವು ಸ್ಪಂದನ ಅವರು ಮತ್ತೆ ಅಭಿಷೇಕ್ ಅವರು ಸೇರ್ಕೊಂಡು ಒಂದಷ್ಟು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಅಲ್ಲೂ ಕೂಡ ಮಾತಾಡಕ್ ಹೋಗ್ತಾ ಇದ್ದೀರಾ. ಸೊ ಇಲ್ಲಿ ಸ್ಪಂದನ ಅವರು ಕೂಡ ಲೈಕ್ ರಘು ಅವ್ರ ಮತ್ತೆ ಕಾವ್ಯ ಅವ್ರ ಮತ್ತೆ ಗಿಲ್ಲಿ ಅವ್ರ ಮಧ್ಯೆ ಒಂದಷ್ಟು ತಂದಿಕೋ ಕೆಲಸಗಳು ಕೂಡ ನಡೀತಾ ಇದೆ. ಸೊ ಒಟ್ನಲ್ಲಿ ಈಗ ಆಕ್ಚುಲಿ ಮೇಜರ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಇವಾಗ ಇವ್ರದ್ದಾಯ್ತು. ಇದಾದ್ಮೇಲೆ ಅಶ್ವಿನಿ ಅವ್ರ ಜೊತೆಗೆ ಬರ್ತೀನಿ. ಇಲ್ಲಿ ಅಶ್ವಿನಿ ಅವರು ಸೊ ನನ್ನ ನೇಮ್ ತಗೊಂಡು ಒಂದು ಸ್ಟ್ರಾಟಜಿ ಮಾಡ್ಕೊಂಡು ನನಗೆ ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಒಂದು ರಿಯಲೈಸ್ ಆಗಿದೆ ಏನಂತಂದ್ರೆ ನನ್ನ ತೇಜೋವಧೆ ಮಾಡೋದ್ರಿಂದ ಅಂದ್ರೆ ನನಗೆ ಕೋಪ ಬರ್ಸ್ಕೊಳ್ಳೋದು ಅವ್ನಿಗೆ ಗೊತ್ತಾಗ್ಬಿಟ್ಟಿದೆ, ಅದೊಂದು ಸ್ಟ್ರಾಟಜಿ ಕಾಮಿಡಿ ಹಿಡ್ಕೊಂಡು. ಸೊ ಅದನ್ನ ಪ್ರೊವೋಕ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾನೆ. ಕಾಮಿಡಿ ಹೆಸರಲ್ಲಿ ತುಂಬಾ ಹರ್ಟ್ ಮಾಡ್ತಾನೆ ಅಂತೆಲ್ಲ ಹೇಳ್ತಾ ಇದಾರೆ. ಮ್ಯಾಮ್ ಆಕ್ಚುಲಿ ಕಾಮಿಡಿ ಅನ್ನೋ ಹೆಸರು ಯಾಕೆ ಇದು ಪದೇ ಪದೇ ಬರ್ತಾ ಇದೆ? ಅದು ಅವ್ರ ಸ್ಟ್ರಾಟಜಿ ಆಗಿರ್ಬೋದಲ್ಲ ಮ್ಯಾಮ್. ಆಕ್ಚುಲಿ ಇವಾಗ ಆ ಗಿಲ್ಲಿ ಅವ್ರದ್ದು ಸಮಜಾಶ ಆನ್ಸರ್ ಕೊಡ್ತೀನಿ ಗೈಸ್, ಸ್ವಲ್ಪ ದಯವಿಟ್ಟು ನೋಡಿ, ಒಂದಷ್ಟು ಹೊತ್ತು ಮಾತಾಡ್ತೀನಿ ಏನು ಅಂತ ಅವ್ರದ್ದು ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಮಾತಾಡ್ತಾ ಇರೋದು. ಮ್ಯಾಮ್ ಆಕ್ಚುಲಿ ಗಿಲ್ಲಿ ಅವರು ಕಾಮಿಡಿ ಮಾಡ್ತಾ ಇದಾರೆ ಅಂತಾನೆ ಒಪ್ಕೊಳ್ಳೋಣ, ಹೌದು ಅಗ್ರಿ ಮಾಡ್ತೀನಿ. ನಿಮ್ಮ ಕೆಳಗಡೆ ಕೆಳಗಡೆ ಹಾಕೊಂಡು ಮಾತಾಡ್ತಾ ಇದಾರೆ ಅಂತಾನೆ ಅಗ್ರಿ ಮಾಡ್ತೀನಿ. ಸುದೀಪ್ ಸರ್ ಪ್ರತಿ ವಾರ ಬಂದಾಗ ಅದೊಂದಷ್ಟು ಕ್ಲಾಸ್ಗಳು ಎಲ್ಲಿ ತಿನ್ ಲೈನ್ ಕ್ರಾಸ್ ಮಾಡಿದ್ರು ಅವಾಗ ಕ್ಲಾಸ್ ತಗೊಂಡಿದ್ದಾರೆ. ಬಟ್ ಆಲ್ಮೋಸ್ಟ್ ನೀವ್ ಏನ್ ಮಾತಾಡ್ತಾ ಇದೀರಾ ಅಂತಂದ್ರೆ ಗಿಲ್ಲಿನೇ ಕಾಮಿಡಿನೇ ಮಾಡಬಾರ್ದು, ಗಿಲ್ಲಿ ಮಾತಾಡ್ಲೇಬಾರ್ದು ಅಂತಂದ್ರೆ ಹೆಂಗೆ ಮ್ಯಾಮ್ ಆಗುತ್ತೆ? ನೀವು ಕೆಲವೊಮ್ಮೆ ಅವರೇ ನಕ್ಕಿದ್ದಾರೆ. ಬಟ್ ಅವ್ರಿಗೆ ಏನಂತಂದ್ರೆ ಅವ್ರಿಗೆ ಜಲಸಿ ಫೀಲ್ ಆಗ್ತದೆ ಅಂತಂದ್ರೆ ತುಂಬಾ ಹೈಲೈಟ್ ಸಿಗ್ತಾ ಇದೆ. ಅವ್ನಿಗೆ ರಿಟರ್ನ್ ಟಾಂಗ್ ಕೊಡಕ್ ಆಗ್ತಲ್ಲ ಯಾರ ಕೈಲೂ. ಯಾಕಂದ್ರೆ ಗಿಲ್ಲಿ ಅವ್ರ ಹತ್ರ ಒಂಥರ ಒಳ್ಳೊಳ್ಳೆ ಬಾಣಗಳು ಇಟ್ಟಿರ್ತಾರೆ. ಬಬ್ರುವಹನ್ ಹತ್ರ ತೊಗೊಂಡೇ ಬಿಡ್ತಾ ಇರ್ತಾರೆ, ಬಿಡ್ತಾ ಇರ್ತಾರೆ. ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಈಸ್. ಅವರು ಒಂದೊಂದು ಪಾಯಿಂಟ್ಗೂ ಕೂಡ ಒಂದೊಂದು ಪಾಯಿಂಟ್ ಇಟ್ಟಿರ್ತಾರೆ. ಅಂಡ್ ಇನ್ನೊಂದು ಗಿಲ್ಲಿ ಅವ್ರದ್ದು
ಆ ಒಂದು ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ ಗೈಸ್. ನೆನಪಿರ್ಲಿ, ಗಿಲ್ಲಿ ಅವರು ಪಾಯಿಂಟ್ ಟು ಪಾಯಿಂಟ್ ಯಾವ ವಿಷಯ ನಡೆದಿರುತ್ತೋ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಯಾವ ಟೈಮ್ಗೆ ಏನು ಕೊಡಬೇಕೋ ಅದನ್ನ ಕೊಡ್ತಾ ಇರ್ತಾರೆ. ಮೇ ಬಿ ಅದು ಅಶ್ವಿನಿ ಅವ್ರಿಗಾಗಿರ್ಬೋದು, ಧನುಷ್ ಅವ್ರಿಗಾಗಿರ್ಬೋದು ಟ್ರಿಗರ್ ಆಗ್ತದೆ. ಈಗ ಕಾವ್ಯ ಅವರು ಕೂಡ ಜಲಸಿ ಫೀಲ್ ಆಗ್ತಾ ಇರೋದು ಕಾಣಿಸ್ತಾ ಇದೆ ಅಂತ ಅನಿಸ್ತದೆ. ಅಂಡ್ ಗಿಲ್ಲಿ ಅವ್ರು ಏನಂತ ಹೇಳ್ತಾರೆ, ಆನ್ಸರ್ ಇಷ್ಟು ಸಿಂಪಲ್ ಆಗಿ ಹೇಳ್ತಾರೆ ಗೈಸ್. ಆಕ್ಚುಲಿ ಗಿಲ್ಲಿ ಅವರು, ನೋಡಿ ಮೇಡಮ್, ನಾನು ಇವಾಗ ನಿಮ್ಗೆ ಏನು ಕಾಮಿಡಿ ಮುಖಾಂತರ ಒಂದು ಮಾತಾಡ್ತಾ ಇದ್ದೀನಿ ಗೊತ್ತಾ, ಮುಖ ಕೊಡ್ದಂಗೆ ಹೇಳ್ತಾ ಇದ್ದೀನಿ ಗೊತ್ತಾ, ಒಂದೇ ರೀಸನ್ ಇರೋದು, ಲೈಕ್ ನಾನು ಎಲ್ಲೋ ಹಿಂದೆ ಒಂದು ಮುಂದೆ ಒಂದು ಮಾಡಲ್ಲ. ನನಗೆ ಏನಿರುತ್ತೋ ಅದನ್ನ ನಿಮ್ಗೆ ಕಾಮಿಡಿ ಮುಖಾಂತರ ತಿಳಿಸ್ತಾ ಇದ್ದೀನಿ. ಅದೇ ಯಾರೋ ಬೇರೆಯವ್ರು ಹೋಗ್ಬಿಟ್ಟು ಅಲ್ಲೆಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಅಲ್ಲಿ ಗಾಸಿಪ್ ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ಅದನ್ನ ನೀವು ಮನೆಗೆ ಹೋದ್ಮೇಲೆ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲ, ಮನೆಗೆ ಹೋದ್ಮೇಲೆ ಅದನ್ನ ನೋಡಿದ್ರೆ ನೀವು ನಿಮ್ಗೆ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಅಯ್ಯೋ ಈ ವ್ಯಕ್ತಿ ನನಗೆ ನನ್ನ ವ್ಯಕ್ತಿ ಬಗ್ಗೆ ಈ ತರ ಮಾತಾಡ್ಬಿಟ್ರೆ ನನ್ನ ಬಗ್ಗೆ ಅಂತ ಅವ್ರು ನೀವು ಫೀಲ್ ಆಗ್ತಿರಲ್ಲ. ಅದ್ರ ಬಗ್ಗೆ ಯಾಕೆ ಫೀಲ್ ಆಗ್ಬೇಕು? ಬಿಗ್ ಬಾಸ್ ಮನೆ ಒಳಗಡೆ ನೀವು 4-5 ಜನ ಇರೋದನ್ನ ಮಕ್ಕ ಇರೋದನ್ನ ಅಲ್ಲೇ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕು. ಮೇ ಬಿ ಇದು ಗಿಲ್ಲಿ ಪಾಯಿಂಟ್ ಆಫ್ ವ್ಯೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳಿದ್ರು, ಮಕ್ಕ ಕೊಡ್ದಂಗೆ ಹೇಳಿದ್ರು. ಮೇ ಬಿ ನನ್ನ ಪ್ರಕಾರ ಗೈಸ್ ಆಕ್ಚುಲಿ ಏನಂತಂದ್ರೆ ಗಿಲ್ಲಿ ಅವರು ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದೆ, ಹೌದು ಒಪ್ಕೊಳ್ತೀನಿ. ಅಂಡ್ ಜೊತೆಗೆ ಏನಂತಂದ್ರೆ ಕಾಮಿಡಿ ಅದು ತಿನ್ ಲೈನ್ ಅಂತ ಇರುತ್ತಲ್ಲ, ಅದನ್ನ ಮೀರಬಾರ್ದು, ನಾನು ಒಪ್ಕೊಳ್ತೀನಿ. ಬಟ್ ಹಾಗಂತ ಕಾಮಿಡಿನೇ ಮಾಡಬಾರ್ದು, ನೀವು ಕಾಮಿಡಿ ಸ್ಟ್ರಾಟಜಿನೇ ಯೂಸ್ ಮಾಡಬಾರ್ದು ಅಂತಂದ್ರೆ ನಾನು ಒಪ್ಕೊಳ್ಳಲ್ಲ. ಬಿಕಾಸ್ ದಟ್ ಇಸ್ ಈ ಸ್ಟ್ರಾಟಜಿ. ಕಾಮಿಡಿ ಗಿಲ್ಲಿನ ಇಷ್ಟಪಡ್ತಾ ಇರೋದು ತುಂಬಾ ಜನ, ಏನಕ್ಕೆ ಕಾಮಿಡಿಯಿಂದನೇ ಇಷ್ಟಪಡ್ತಾ ಇರೋದು. ಬಟ್ ಅಂದ್ರೆ ಅದಕ್ಕೊಂದು ಲೈನ್ ಇರುತ್ತೆ, ಆ ಲೈನ್ ನ ಕ್ರಾಸ್ ಮಾಡಬಾರ್ದು. ಕೆಲವೊಂದ್ಸತಿ ಕ್ರಾಸ್ ಮಾಡಿದಾಗ ನಾವು ಕೂಡ ಹೇಳಿದೀವಿ ಇಲ್ಲಿ ಗೈಸ್. ಆಕ್ಚುಲಿ ಗಿಲ್ಲಿ ಅವ್ರದ್ದು ನಾನು ಆಲ್ಮೋಸ್ಟ್ ಹೇಳ್ತೀನಿ, ಏನ್ ಗೊತ್ತಾ, 80% ತಪ್ಪಿಲ್ಲ ಗೈಸ್. 80% ನಾನು ತಪ್ಪೇ ಇರಲ್ಲ. ಇನ್ನೊಂದು 10-20% ಏನಂತಂದ್ರೆ ಅದೇ ತಿನ್ ಲೈನ್ ಅಂತ ಇರುತ್ತೆ ಗೊತ್ತಾ. ಮೇ ಬಿ ಕೆಲವೊಂದ್ಸತಿ ಕೆಲಸ ಮಾಡಿಸ್ಕೊಂಡು ಹೇಳ್ಕೊಂಡು ಕೆಲಸ ಮಾಡಿಸ್ಕೊಳ್ಳುವಂಥದ್ದು, ಕೆಲವೊಂದ್ಸತಿ ಮಾತಿನ ಬರದಲ್ಲಿ ಒಂದಷ್ಟು ಪಾಯಿಂಟ್ ಮಾತಾಡ್ಬಿಡ್ತಾರೆ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ 10% ಕಟ್ ಮಾಡ್ಕೊಂಡು ಕೂಡ ನಿನ್ನೆ ಒಂದು ಟಾಸ್ಕ್ ವಿನ್ ಆಗಿದ್ದಾರೆ. ಸೊ ಇದೇ ರೀತಿ ಟಾಸ್ಕ್ ಕೂಡ ಆಡ್ಬೇಕು ಅವರು. ಟಾಸ್ಕ್ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಗೆದ್ದಿದ್ದಾರೆ, ಅದನ್ನೇ ಸಾಕಲ್ವಾ? ಅಲ್ಲ, ಒಂದೇ ಸಾಕಾಗಲ್ಲ. ಇನ್ನು ಮುಂಬರೋ ದಿನ 50 ದಿವಸಕ್ಕೆಲ್ಲ ಒಂದ್ ಗೆದ್ದಿದ್ದಾರೆ ಅಂತ ಹೇಳ್ತಾರೆ. ಅದು ಪಾಸ್ಟ್ ಅಲ್ಲಿ ಅವ್ನು ಗಿಲ್ಲಿಗೆ ಆಪರ್ಚುನಿಟಿಗಳು ಸಿಕ್ಕಿರ್ಲಿಲ್ಲ ಅಲ್ವೇನಪ್ಪ. ಗಿಲ್ಲಿ ಆಪರ್ಚುನಿಟಿ ಸಿಕ್ಕಿದ್ದು 2 ಗಿಲ್ಲಿ ಟಾಸ್ಕ್ ಸಿಕ್ಕಿದ್ದು. ಒಂದು ಬಂದ್ಬಿಟ್ಟು ಕಾವ್ಯ ಅವರು ಮತ್ತೆ ಧನುಷ್ ಅವರು ಹಾಳು ಮಾಡ್ತಾರೆ. ನೆನಪಿರ್ಲಿ ಗೈಸ್, ಆಕ್ಚುಲಿ ಕಾವ್ಯ ಮತ್ತೆ ಧನುಷ್ ಹಾಳು ಮಾಡೋದು ಒಂದು ಟಾಸ್ಕ್ ಅಲ್ಲಿ. ಗಿಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಬ್ಯಾಲೆನ್ಸಿಂಗ್ ಗೇಮ್ ಅಲ್ಲಿ. 2ನೇ ಟಾಸ್ಕ್ ಡೈರೆಕ್ಟ್ ಆಗಿ ಸಿಕ್ಕಿದ್ದು ಅಶ್ವಿನಿ ವಿರುದ್ಧನೇ. ಆ ಟಾಸ್ಕ್ ಚೆನ್ನಾಗಿ ಆಡಿದ್ದಾರೆ. ಇನ್ನು ಮಿಕ್ಕಿ ಟೈಮಲ್ಲಿ ಗಿಲ್ಲಿ ಅವರು ಟಾಸ್ಕ್ ಆಡಕ್ಕಾಗಿಲ್ಲ. ಬಿಕಾಸ್ ಆಫ್ ಅವರು ಒಳಗಡೆ ಗ್ರೂಪಲ್ಲೇ ಕಿತ್ತಾಡ್ತಾ ಇರ್ತಾರೆ. ಗ್ರೂಪಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೋ ಒಂದು ತಂಡನ ಸೇವ್ ಮಾಡ್ಬೇಕಾಗಂತ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಆಡ್ತಾರೆ. ಇನ್ನೊಂದು ವಾರ ಟಾಸ್ಕೇ ಕೊಟ್ಟಿಲ್ಲ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ಕೂಡ ಗಮನ ಇಟ್ಕೊಳ್ಬೇಕಾಗುತ್ತೆ. ಸೊ ನನ್ನ ಪ್ರಕಾರ ಗೈಸ್ ಆಕ್ಚುಲಿ ಗಿಲ್ಲಿ ಅದೇ ಹೇಳ್ತಾ ಇದ್ದೀನಲ್ಲ, ಸೊ ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸಖತ್ತಾಗಿ ಮಾತಾಡಿದ್ದಾರೆ. ಅಂಡ್ ಕಾವ್ಯ ಅವ್ರ ಬಗ್ಗೆ ಗೈಸ್ ಪರ್ಸನಲಿ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಅವರ ಒಂದು ಉತ್ತರಗಳು ಗಿಲ್ಲಿ ಅವ್ರ ಬಗ್ಗೆ ಕೊಡ್ತಾ ಇರೋದು ಉಲ್ಟಾ ಆಗ್ತಾ ಇರೋದು ಸರಿ ಅನಿಸ್ತದೆ. ಅಂದ್ರೆ ಗಿಲ್ಲಿಗೆ ಆಕ್ಚುಲಿ ಗಿಲ್ಲಿ ಪಾಪ ಕಾವ್ಯ ಅಂತ ಹೋಗ್ತಾ ಇದ್ರೆ, ನಾನು ಹೇಳ್ತಾ ಇರೋದು ಕಾವ್ಯ ಅವರ ಪರ್ಸನಾಲಿಟಿ ತುಂಬಾ ಚೆನ್ನಾಗಿದೆ, ಒಪ್ಕೊಳ್ತೀನಿ. ಬಟ್ ಗಿಲ್ಲಿ ಅವ್ರ ವಿರುದ್ಧ ಮಾತಾಡೋದು ಅವಶ್ಯಕತೆ ಇರಲಿಲ್ಲ. ನಾನು ಕೂಡ ಫಾಲೋವರ್ ಆಗಿ ಗಿಲ್ಲಿ ನಾನು ಫಾಲೋ ಮಾಡ್ತಾನೆ ಅಂದ್ರೆ ಲೈಕ್ ಎಲ್ಲ ಲೀಡರ್ ನಾನು ನನ್ನ ಫಾಲೋವರ್ ಗಿಲ್ಲಿ ಅಂತ ಕಾಮ್ ಕೊಡ್ತಾರೆ ಅಲ್ಲಿ. ಸೊ ಅಲ್ಲಿ ಎಲ್ಲೋ ಅವ್ರು ತುಂಬಾ ಅಫೆಂಡ್ ಆಗ್ತಾರೆ. ಅಂದ್ರೆ ಅವರು ಫ್ರೆಂಡ್ಲಿ ವೇಯಲ್ಲೇ ಕೊಡಕ್ ಹೋದ್ರು. ಅಂದ್ರೆ ಅವ್ರು ಹೆಂಗ್ ಗೊತ್ತಾ, ಲೈಕ್ ನೀನ್ ಒಂದೇನೋ ಹೇಳಿದ್ಯಾ ಅಂದ್ರೆ ನಾನು ಇಮಿಡಿಯೇಟ್ ಆಗಿ ನಾನು ನಿಂಗೇನೋ ಕೊಟ್ಬಿಡ್ಬೇಕು ಅನ್ನೋ ಥರ ಮಾಡ್ತಿದ್ರೆ, ಅದು ಆ ಫ್ರೆಂಡ್ಸ್ ಅಲ್ಲಿ ಮಧ್ಯ ಬೇಡ. ಮೇ ಬಿ ಆಪೋಸಿಟ್ ವ್ಯಕ್ತಿಗಳು ಯಾರೋ ಒಬ್ರು ಚೂಸ್ ಮಾಡ್ಕೊಳ್ಳಿ. ಐ ಡೋಂಟ್ ನೋ ಲೈಕ್ ಯಾಕೆ ಧನುಷ್ ಅವ್ರನ್ನ ಯಾರೋ ಚೂಸ್ ಮಾಡ್ತಾಯಿಲ್ಲ. ನನ್ನ ಪ್ರಕಾರ ಗಿಲ್ಲಿ ಧನುಷ್ನ ಚೂಸ್ ಮಾಡ್ಕೊಳ್ಬೇಕು. ಕಾವ್ಯನ ಬಿಟ್ಬಿಡಿ ಆಯ್ತು. ಕಾವ್ಯ ಇವಾಗ ನನ್ನ ಪ್ರಕಾರ ಇಂಡಿವಿಜುವಲ್ ಗೇಮ್ ಮಾಡಬೇಕು. ನನ್ನ ಪ್ರಕಾರ ಅನ್ನಿಸ್ತಾರೆ ಏನಂದ್ರೆ, ನನಗೂ ಗೊತ್ತಾಗುತ್ತೆ ಕಾವ್ಯ ಅವ್ರು ತುಂಬಾ ಚೆನ್ನಾಗಿ ಗೇಮ್ ಮಾಡ್ತಾರೆ ಅಂತ. ಸೊ ನನ್ನ ಪ್ರಕಾರ ಗಿಲ್ಲಿ ಬಿಟ್ಬಿಡ್ಬೇಕು. ಗಿಲ್ಲಿ ಮಾತಾಡ್ಸ್ಕೊಂಡ್ ಬಂದ್ರು ಕೂಡ ಪಾಪ ಗಿಲ್ಲಿ ಬಿಡಲ್ಲ ಬಿಡಿ ಕಾವ್ಯನ. ಸೊ ಗಿಲ್ಲಿ ಅವ್ರು ಮಾತಾಡ್ಸ್ಕೊಂಡ್ ಬಂದ್ರು ಕೂಡ ಕಾವ್ಯ ಕಂಪ್ಲೀಟ್ ಇಗ್ನೋರ್ ಮಾಡ್ಬಿಡ್ಲಿ, ಬೇಜಾರಿಲ್ಲ ನನಗೆ. ಯಾಕಂದ್ರೆ ನೀವು ಗೇಮ್ ಮಾಡಕ್ ಬಂದಿರೋದು, ಎಂಡ್ ಆಫ್ ದ ಡೇ ನೀವು ಫ್ರೆಂಡ್ಶಿಪ್ ಮಾಡಕ್ ಬಂದಿಲ್ಲ. ನಿಮ್ಮ ಕಂಟೆಸ್ಟೆಂಟ್ ನಿಮ್ಮ ಒಂದು ವ್ಯಕ್ತಿತ್ವ ನಮಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಈಗ ಆಲ್ರೆಡಿ ತುಂಬಾ ಚೆನ್ನಾಗಿ ಪರ್ಸನಾಲಿಟಿ ಇದೆ ಕಾವ್ಯ ಅವ್ರದ್ದು. ಪಾಪ ನಾನು ಮಾತಾಡಕ್ ಹೋಗ್ಬಾರ್ದು. ಬಟ್ ನಿಮ್ಮ ಒಂದು ಇಂಡಿವಿಜುವಲ್ ಗೇಮ್ ಆಡಿ ಮ್ಯಾಮ್. ಈಗ ಗಿಲ್ಲಿನ ಬಿಟ್ಬಿಡಿ. ಯಾಕಂದ್ರೆ ನೀವು ಗಿಲ್ಲಿ ವಿರುದ್ಧ ಮಾತಾಡಕ್ ಹೋದಾಗ ಏನಾಗುತ್ತೆ ಗೊತ್ತಾ, ಈ ಆಚೆ ಕಡೆ ಬೇರೆ ತರನೇ ಡಿಬೇಟ್ ಆಗಿಬಿಡುತ್ತೆ. ಏನು ಇವರು ಫ್ರೆಂಡ್ಶಿಪ್ ಅಲ್ಲಿ ಇಟ್ಕೊಂಡು ಈ ತರ ಮೋಸ ಮಾಡ್ಬಿಟ್ರು, ಬ್ಯಾಕ್ ಸ್ಟಾಬಿಂಗ್ ಕೆಲಸ ಮಾಡ್ಬಿಟ್ರು ಅಂತ ಬರುತ್ತೆ. ಸೊ ಗಿಲ್ಲಿ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ಬಿಡಿ. ನೀವು ಗಿಲ್ಲಿ ಒಂದು ಫ್ರೆಂಡ್ಶಿಪ್ ಅಂದ್ರೆ ಸಹಾಯ ಆಗ್ಲಿ ಕೇಳಕ್ ಹೋಗ್ಬಿಡಿ. ಎರಡನೇ ಜನಪ್ಪ ಅಂತಂದ್ರೆ, ಧನುಷ್ ಅವ್ರ ವಿರುದ್ಧ ಡೈರೆಕ್ಟ್ ಗಿಲ್ಲಿ ಅವರು ಪಾಯಿಂಟ್ ಔಟ್ ಮಾಡಬೇಕು. ಹೌದಾ, ನೀನ್ ಕಾಮಿಡಿಗೆ ಮಾತಾಡ್ತಾ ಇದೀಯಾ, ನೀನ್ ಹೆಂಗ, ನಿನ್ ಪಾಯಿಂಟ್ ಏನು, ನಿನ್ ಸ್ಟ್ರಾಂಗ್ ಪಾಯಿಂಟ್ ಏನು? ನಂದು ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಬಂದ್ಬಿಟ್ಟು ಲೈಕ್ ಕಾಮಿಡಿ. ನಾನು ಕಾಮಿಡಿ ಇಟ್ಕೊಂಡು ಮಾತಾಡ್ತೀನಿ, ಕಾಮಿಡಿ ಇಟ್ಕೊಂಡು ಟಾಂಗ್ ಕೊಡ್ತೀನಿ, ನಾನು ಎಲ್ಲೂ ಸೀರಿಯಸ್ ಆಗಕ್ಕೆ ಹೋಗಲ್ಲ. ಬಟ್ ಧನುಷ್ ಅವ್ರು ಏನ್ ಗೊತ್ತಾ, ಸಣ್ಣ ಪುಟ್ಟ ಮಾತಂದ್ಬಿಟ್ರೆ ಸೀರಿಯಸ್ ಆಗ್ಬಿಡ್ತಾರೆ. ಅವ್ರು ಅಲ್ಲೇ ಟ್ರಿಗರ್ ಆಗ್ಬಿಡ್ತಾರೆ, ನನ್ನ ಹತ್ರ ಕಾಮಿಡಿ ಮಾಡಕ್ ಬರ್ಬೇಡ. ಸೊ ಗೈಸ್ ಆಕ್ಚುಲಿ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಧನುಷ್ ಅವ್ರು ಏನಂತಂದ್ರೆ ಮನೇಲಿ ಜೀವಿಸ್ತಲ್ಲ ಅಂತ ಅನಿಸ್ತದೆ. ಆನೆಸ್ಟ್ ಆಗಿ ಹೇಳ್ತಾ ಇದೀನಿ, ಟಾಸ್ಕ್ ಎಲ್ಲ ಆಡ್ತಾ ಇದ್ದಾರೆ. ಜೀವಿಸೋದು ಏನೇ ಅಂತಂದ್ರೆ ಎಂಜಾಯ್ ಮಾಡ್ಕೊಂಡು ಪ್ರೊಸೆಸ್ನ ಒಂದು ಮನೇಲಿ ಏನೋ ಒಂದು ಅಟ್ಲೀಸ್ಟ್ ಎಂಟರ್ಟೈನ್ಮೆಂಟ್, ಯಾರ ಹತ್ರನೋ ಹೋಗೋಣ, ಬರೀ ಒಬ್ಬರ ಹತ್ರನೇ ಮಾತಾಡ್ಕೊಂಡಿರ್ತಾರೆ. ಆಕ್ಚುಲಿ ಏನಂತಂದ್ರೆ ಅವರು ಧನುಷ್ ಅವ್ರು ಅಬ್ಸರ್ವ್ ಮಾಡಿ, ಅವ್ರು ನಗೋದು ಇಲ್ಲ ಗುರು. ಆಕ್ಚುಲಿ ಗಿಲ್ಲಿ ಅವ್ರ ಹತ್ರ ಬಿದ್ದು ಕಾಮಿಡಿ ಮಾಡ್ತಾರೆ. ಸ್ಟಾರ್ಟಿಂಗ್ 10 ಮಿನಿಟ್ಸ್ ಎಲ್ಲೂ ಕೂಡ ಒಲ್ಗರ್ ಅಂತ ಅನ್ಸಿಲ್ಲ. ಅಂದ್ರೆ ಒಂದು 10-15 ಮಿನಿಟ್ಸ್ ಆದ್ಮೇಲೆ ಗಿಲ್ಲಿ ಅವ್ರು ತುಂಬಾ ಲೈನ್ ಕ್ರಾಸ್ ಮಾಡ್ತಾರೆ. ಅದು ಬೇರೆ ಅದೇ ಒಂದು ಫೇಸ್ ಟು ಫೇಸ್ ಅಶ್ವಿನಿ ಅವರು ಮಾತಾಡ್ತಾರೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಗಿಲ್ಲಿ ಸ್ಟಾರ್ಟಿಂಗ್ 10 ಮಿನಿಟ್ಸ್ ಮಾಡ್ತಾ ಇದಾರೆ, ಬಿದ್ದು ಎಲ್ಲರೂ ಸೂರಜ್ ಧ್ರುವಂತ್ ಹಿಂಗೆ ಹಿಡ್ಕೊಂಡು ನಗ್ತಾರೆ. ಜಾನ್ವಿ ಅವರು ಕೂಡ ನಗ್ತಾ ಇದಾರೆ ಆಕ್ಚುಲಿ ಅಲ್ಲಿ. ಬಟ್ ಅಲ್ಲಿ ಇನ್ನೊಂದು ಏನಂತಂದ್ರೆ ಅಬ್ಸರ್ವ್ ಮಾಡಿದ್ರೆ, ಧನುಷ್ ಅವ್ರು ನಗುನೇ ಇಲ್ಲ ಗುರು, ಸುಮ್ಮನೆ ಹಿಂಗ್ ನೋಡ್ತಾ ಇದಾರೆ. ನೋಡೋದು ಯಾಕೆ ಅಂತ ಚೇಂಜ್ ಆಗ್ತಾರೆ ಅಂತ ಧನುಷ್ ಅವರು. ಇಲ್ಲ ಅಂತಂದ್ರೆ ಮೇ ಬಿ ಕಷ್ಟ ಆಗ್ಬೋದು ಅಂತ ನಾವು ಅನ್ಕೊಂತೀವಿ. ಯಾಕಂದ್ರೆ ನಾವು ಅನ್ಕೊಂಡಿರೋದು ಟಾಪ್ 5 ಒಳಗಡೆ ಅವರು ಬರ್ಬೋದು ಅಂತ ಅನ್ಕೊಂಡಿದ್ವಿ. ಸೊ ವ್ಯಕ್ತಿತ್ವ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಅಂತ. ಸೊ ಗೈಸ್ ನಿಮ್ಗೆ ಅನಿಸುತ್ತೆ ಈ ಪ್ರೋಮೋ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ 5:45ಗೆ ಸರಿಯಾಗಿ ಲೈವ್ ಬರ್ತೀವಿ, ಜಾಯ್ನ್ ಆಗಿ ಮಾತುಕತೆ ಆಡೋಣ. ಸೊ ಡಿಸ್ಕಷನ್ ಮಾಡೋಣ.
ಸೊ ಇದ್ರ ಬಗ್ಗೆ ಈ ಒಂದು ಪ್ರೋಮೋ ಬಗ್ಗೆ ಡಿಸ್ಕಷನ್ ಮಾಡೋಣ ಗೈಸ್. ತುಂಬಾ ಜನದ್ದು ಕಾಯ್ತಾ ಇರುತ್ತೆ, ಒಂದು ಅಭಿಪ್ರಾಯಗಳು ನಿಮ್ದು ಇರುತ್ತೆ. ಸೊ ಅದನ್ನ ನಾನು ತಿಳ್ಕೊಳ್ಬೇಕು ಕಾಯ್ತಾ ಇರ್ತೀನಿ. 5:45 PM ಸಂಜೆ ಜಾಯ್ನ್ ಆಗಿ ಎಲ್ಲ ಲೈವ್ಗೆ. ಸೊ ಹಾಗಂತ ಹೇಳ್ತೀವಿ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್. ಅಲ್ಲಿ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಬಾಯ್.